ನಮಸ್ಕಾರ. ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಚುನಾವಣೆ ಬರ್ತಿದ್ದಂತೆ ಎಷ್ಟೊಂದು ವಿಷಯಗಳನ್ನ ಕಲಿಯೋದಕ್ಕೆ ನಮಗೂ ನಿಮಗೂ ಒಂದು ಅವಕಾಶ ಅಲ್ವಾ? ಹಿಂದಿನ ಬಾರಿ ಇತಿಹಾಸದ ಪುಟಗಳನ್ನ ನಾವು ತಿರುವು ಹಾಕಿದ್ದು ಯಾವಾಗ ಅಂದರೆ, ಪೇಶ್ವೆಯರು ಯಾಕೆ ಬಂದು ಶೃಂಗೇರಿ ಮಠವನ್ನು ದಾಳಿ ಮಾಡಿದ್ರು ಅಂತ ಪ್ರಶ್ನೆ ಕೇಳಿದಾಗ ಆ ಇತಿಹಾಸದ ಪುಟ ಆಯಿತು. ಈಗ ಕಾಣದೇ ಇರೋಂಥ, ಇಲ್ಲಿವರೆಗೂ ಸಿಗದೇ ಇರೋಂಥ ಇತಿಹಾಸದ ಪುಟಗಳನ್ನ ಈಗ ಹುಡ್ಕೋ ಪ್ರಯತ್ನ ಬಿಜೆಪಿ ಮಾಡ್ತಿದ್ರೆ ಆ ಪುಟಗಳೇ ಇಲ್ಲ ಅಂತ ಕಾಂಗ್ರೆಸ್ JDS ಹೇಳ್ತಿದ್ದಾರೆ. ಅವ್ರದೇ ಆದಂಥ ವಿಶೇಷವಾದ ದೃಷ್ಟಿಕೋನ, ಅಭಿಪ್ರಾಯಗಳು ಕೂಡ. ಇತಿಹಾಸಕ್ಕೂ ಒಂದು ಆಧಾರ ಇರಬೇಕಲ್ವಾ? ಆ ಆಧಾರ ಯಾವುದಪ್ಪ ಅಂದರೆ ಮಹಾದ್ವಾರ ಮಹಾಯುದ್ಧ ಅನ್ನೋ ಈ ಚರ್ಚೆ ವಿಷಯಕ್ಕೆ ಗ್ರಾಸ ಆಗಿದ್ದು ನಿನ್ನೆ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮದಲ್ಲಿ ನಿರ್ಮಾಣವಾದಂಥ ಆ ಒಂದು ದ್ವಾರ. ಅದನ್ನು ತೆರವು ಮಾಡಲಾಯಿತು. ಹಾಕಿದ್ರ ಉದ್ದೇಶ ಏನು, ತೆಗೆದಿದ್ರ ಉದ್ದೇಶ ಏನು? ಪ್ರಶ್ನೆಗಳು ಹತ್ತಾರು. ಈಗ ಚರ್ಚೆಯ ಹೆಡ್ಲೈನ್ಸ್ ಟು ದ ಪಾಯಿಂಟ್. ಮೋದಿ ಕಾರ್ಯಕ್ರಮದ ಮೂಲಕ ಉರಿಗೌಡ ನಂಜೇಗೌಡ ಎಂಬ ಇತಿಹಾಸ ಪುರುಷರಿಗೆ ಮತ್ತಷ್ಟು ಪ್ರಚಾರ ಕೊಡುವ ರಾಜ್ಯ ಬಿಜೆಪಿ ರಾಜಕೀಯ ಯತ್ನ. ಮಹಾದ್ವಾರದ ಚಿತ್ರಗಳು ಲಭಿಸುತ್ತಿದ್ದಂತೆ ಉರಿಗೌಡ ನಂಜೇಗೌಡ ಕಪೋಕಲ್ಪಿತ ವಿಷಯಗಳು ಎನ್ನುವುದರ ಜೊತೆಗೆ ಮಹಾದ್ವಾರ ಕಿತ್ತೊಗೆಯಿರಿ ಎಂದು ಆಗ್ರಹಿಸಿದ ಕಾಂಗ್ರೆಸ್. ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ಲೋಕಾರ್ಪಣೆ ನಡುವೆ ಅಪಸ್ವರ ಬೇಡವೆಂದು ಮಹಾದ್ವಾರ ತೆರವಿಗೆ ಮುಂದಾದ ಸರ್ಕಾರ ಶಾಶ್ವತವಾಗಿ ನಿರ್ಮಾಣ ಮಾಡ್ತೀವಿ ಎಂದರು ಬಿಜೆಪಿ ನಾಯಕರು. ಮತ್ತೊಮ್ಮೆ ಟಿಪ್ಪು ಚರ್ಚೆ ಮುನ್ನೆಲೆಗೆ ಇತಿಹಾಸದ ಪುಟಗಳ ತಿರುವು ಹಾಕುವಂತೆ ಮಾಡಿದ ಉರಿಗೌಡ ನಂಜೇಗೌಡ ಉಲ್ಲೇಖ. ಇತಿಹಾಸದ ನೈಜತೆ ಬಗ್ಗೆ ಚರ್ಚೆ ಶುರು.